ಸ್ನೇಹಿತರೆ, ಆಗಸ್ಟ್ 1ರಿಂದ UPI ಪೇಮೆಂಟ್ಸಲ್ಲಿ NPCI ಅವರು ಹೊಸ ರೂಲ್ಸನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು ರೂಲ್ಸಲ್ಲಿ UPI ಪೇಮೆಂಟ್ಸಲ್ಲಿ ಇನ್ಮೇಲೆ ತುಂಬಾ ಚೇಂಜಸ್ ಆಗುತ್ತೆ. ಯಾವೆಲ್ಲ ಹೊಸ ರೂಲ್ಸನ್ನು ಈ ಒಂದು NPCI ಬಿಡುಗಡೆ ಮಾಡಿದೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟ್ ಆಗಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, NPCI ಅವರ ಮೊದಲನೇ ರೂಲ್ಸ್ ಏನಪ್ಪ ಅಂದರೆ, ಇನ್ಮೇಲೆ ನೀವು ನಿಮ್ಮೊಂದು ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ ಯಾವುದೇ ಒಂದು ಪೇಮೆಂಟ್ ಅಪ್ಲಿಕೇಶನ್ ಇರ್ಬೋದು, ಈ ಒಂದು ಅಪ್ಲಿಕೇಶನ್ಗಳಲ್ಲಿ ನೀವು ಬ್ಯಾಲೆನ್ಸನ್ನು ಚೆಕ್ ಮಾಡೋದಕ್ಕೆ ಒಂದು ದಿನಕ್ಕೆ ನಿಮಗೆ ಇಲ್ಲಿ ಕೇವಲ 50 ಬಾರಿ ಮಾತ್ರ ಅವಕಾಶವಿರುತ್ತೆ. 50ಕ್ಕಿಂತ ಜಾಸ್ತಿ ನೀವು ಇಲ್ಲಿ ಬ್ಯಾಲೆನ್ಸನ್ನು ಚೆಕ್ ಮಾಡೋದಕ್ಕಾಗಲ್ಲ. ಸ್ನೇಹಿತರೆ, ಇಲ್ಲಿ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಅಥವಾ ಇನ್ಯಾವುದೇ ರೀತಿಯ UPI ಆ್ಯಪ್ಸ್ ಇರ್ಬೋದು, ಅಂದರೆ UPI ಪೇಮೆಂಟ್ ಮಾಡುವಂಥ ಆ್ಯಪ್ಸ್ ಇರ್ಬೋದು, ಈ ಎಲ್ಲ ಆ್ಯಪ್ಸ್ಗಳಿಗೂ ಸೇರಿನೇ 50 ಚಾನ್ಸನ್ನು ಕೊಟ್ಟಿರೋದಿಲ್ಲಿ. ಇಲ್ಲಿ ಪ್ರತಿಯೊಂದು ಆ್ಯಪಲ್ಲೂ ನೀವು ಇಲ್ಲಿ 50 ಸಲ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡೋದಕ್ಕಾಗಲ್ಲ. ಎಲ್ಲ ಆ್ಯಪ್ಸಲ್ಲೂ ಸೇರಿ 50 ಸಲ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ನಿಮಗೆ ಒಂದೊಂದು ಆ್ಯಪ್ಗೆ 50 ಚಾನ್ಸ್ ಅಂತ ಕೊಟ್ಟಿಲ್ಲ, ಎಲ್ಲ ಆ್ಯಪ್ಗೂ ಸೇರಿ 50 ಚಾನ್ಸನ್ನು ಕೊಟ್ಟಿದ್ದಾರೆ. ಇನ್ನು ಎರಡನೇ ರೂಲ್ಸ್ ಏನಪ್ಪ ಅಂದರೆ, ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಎಷ್ಟು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತ ನೀವಿಲ್ಲಿ ಡೈಲಿ 25 ಸಲ ಮಾತ್ರ ಚೆಕ್ ಮಾಡ್ಬೋದು. ನಿಮ್ಮೊಂದು ಮೊಬೈಲ್ ನಂಬರ್ಗೆ ಯಾವೆಲ್ಲ ಅಕೌಂಟ್ ಲಿಂಕ್ ಆಗಿದೆ ಅಂತ ನೀವಿಲ್ಲಿ ದಿನಕ್ಕೆ 25 ಬಾರಿ ಮಾತ್ರ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ, ಇಲ್ಲಿ ಜಾಸ್ತಿ ಆಗಲ್ಲ. ಇನ್ನು ಸ್ನೇಹಿತರೆ, ಮೂರನೇದಾಗಿ ಆಟೋಮೆಟಿಕ್ ಪೇಮೆಂಟಲ್ಲೂ ಕೂಡ ಕೆಲವೊಂದು ಚೇಂಜಸನ್ನು ಮಾಡಿದ್ದಾರೆ. ನೀವಿಲ್ಲಿ ಇನ್ಮೇಲೆ ಆಟೋಪೇನ ಸೆಟ್ ಮಾಡಿದರೆ ಈ ಒಂದು ಆಟೋಪೇ ಎಲ್ಲ ಟೈಮಲ್ಲೂ ಕೂಡ ನಡೆಯಲ್ಲ. ಕೆಲವೊಂದು ಟೈಮನ್ನು ಇವರು ಕೊಟ್ಟಿದ್ದಾರೆ, ಆ ಒಂದು ಟೈಮಲ್ಲಿ ಮಾತ್ರ ಈ ಒಂದು ಆಟೋಮೆಟಿಕ್ ಪೇಮೆಂಟ್ ಆಗುತ್ತೆ, ಬಾಕಿ ಟೈಮಲ್ಲಿ ಆಗಲ್ಲ. ಇಲ್ಲಿ ನೀವು EMI ಇರ್ಬೋದು ಅಥವಾ SIP ಇರ್ಬೋದು, ಮ್ಯೂಚುವಲ್ ಫಂಡ್ SIP ಇರ್ಬೋದು, ಹಾಗೆಯೇ ಯಾವುದೇ ರೀತಿ ಆ್ಯಪ್ಸ್ಗಳ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ನ ನೀವಿಲ್ಲಿ ಪ್ರತಿ ತಿಂಗಳು ಆಟೋಪೇನ ಸೆಟ್ ಮಾಡಿರ್ತೀರ. ಈ ಒಂದು ಆಟೋಪೇ ಸ್ನೇಹಿತರೆ ಇನ್ಮೇಲೆ ಬೆಳಿಗ್ಗೆ 10 ಗಂಟೆಗಿಂತ ಮೊದಲು ಈ ಒಂದು ಆಟೋಪೇಲಿ ಅಮೌಂಟ್ ಪೇ ಆಗುತ್ತೆ. ಹಾಗೆ ಮಧ್ಯಾಹ್ನ 1 ಗಂಟೆಯಿಂದ 5 ಗಂಟೆವರೆಗೂ ಈ ಒಂದು ಆಟೋ ಪೇಮೆಂಟ್ ಆಗುತ್ತೆ. ಹಾಗೆ ಇಲ್ಲಿ ರಾತ್ರಿ 9:30 ಮೇಲೆ ಕೂಡ ಈ ಒಂದು ಆಟೋಮೆಟಿಕ್ ಪೇಮೆಂಟನ್ನು ನೀವು ಮಾಡ್ಬೋದು. ಇಲ್ಲಿ ಸ್ನೇಹಿತರೆ, ಬೆಳಿಗ್ಗೆ 10ರಿಂದ 1 ಗಂಟೆ ಹಾಗೆಯೇ ಸಂಜೆ 5 ಗಂಟೆಯಿಂದ ರಾತ್ರಿ 9:30ವರೆಗೂ ಯಾವುದೇ ರೀತಿ ಆಟೋ ಪೇಮೆಂಟ್ಸ್ ಇಲ್ಲಿ ನಡೆಯಲ್ಲ. ಈ ಒಂದು ಟೈಮಲ್ಲಿ ನೀವು ಆಟೋ ಪೇಮೆಂಟನ್ನು ಸೆಟ್ ಮಾಡಿದರೂ ಕೂಡ ಇಲ್ಲಿ ಯಾವುದೇ ರೀತಿ ಪೇಮೆಂಟ್ ಆಗಲ್ಲ. ಇಲ್ಲಿ ಬೆಳಿಗ್ಗೆ 10 ಗಂಟೆ ನಂತರ, ಹಾಗೆ ಮಧ್ಯಾಹ್ನ 1ರಿಂದ 5, ಹಾಗೆಯೇ ರಾತ್ರಿ 9:30 ಈ ಟೈಮಲ್ಲಿ ಮಾತ್ರ ನೀವು ಇಲ್ಲಿ ಆಟೋಮೆಟಿಕ್ ಪೇಮೆಂಟನ್ನು ಮಾಡ್ಬೋದು. ಹಾಗೆ ಸ್ನೇಹಿತರೆ, ನೀವೇನಾದರೂ ರಾಂಗ್ ಟ್ರಾನ್ಸಾಕ್ಷನ್ನ ಮಾಡಿದರೆ, ಅಂದರೆ ನೀವು ಅಮೌಂಟನ್ನು ನಿಮ್ಮ ಫ್ರೆಂಡ್ಗೆ ಕಳಿಸೋದನ್ನು ಬೇರೆ ಯಾರಿಗಾದರೂ ರಾಂಗ್ ಆಗಿ ಟ್ರಾನ್ಸ್ಫರನ್ನು ಮಾಡಿದ್ರೆ, ಈ ಒಂದು ರಾಂಗ್ ಟ್ರಾನ್ಸಾಕ್ಷನ್ಗೆ ಸ್ನೇಹಿತರೆ ಮೊದಲೆಲ್ಲ 7ರಿಂದ 30 ದಿನ ಟೈಮ್ ತೊಗೊಳ್ತಿತ್ತು, ಅಂದರೆ ರಿಫಂಡ್ ಆಗೋದಕ್ಕೆ. ಬಟ್ ಇವಾಗ ಹಾಗಲ್ಲ, 5 ದಿನದಲ್ಲೇ ಈ ಒಂದು ರಾಂಗ್ ಟ್ರಾನ್ಸಾಕ್ಷನ್ನ ಚೆಕ್ ಮಾಡಿ ನಿಮ್ಮ ಒಂದು ಅಮೌಂಟನ್ನು ನಿಮಗೆ ರಿಫಂಡನ್ನು ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ರಾಂಗ್ ಟ್ರಾನ್ಸಾಕ್ಷನ್ನ ಚೆಕ್ ಮಾಡೋದಕ್ಕಂತಾನೆ NPCI ಅವರು UDTR ಅಂತ ಒಂದು ಹೊಸ ಸಿಸ್ಟಮನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಸಿಸ್ಟಮ್ ಮೂಲಕ ನೀವು ಇನ್ಮೇಲೆ ನಿಮ್ಮ ಒಂದು ರಾಂಗ್ ಟ್ರಾನ್ಸಾಕ್ಷನ್ನ ಅತಿ ಬೇಗನೆ ಚೆಕ್ಕನ್ನು ಮಾಡಿ ರಿಫಂಡನ್ನು ಮಾಡ್ತಾರೆ. ಹಾಗೆ ಸ್ನೇಹಿತರೆ, ಇನ್ಮೇಲೆ ರಿಫಂಡ್ ಕೂಡ ಅತಿ ಬೇಗನೆ ಆಗುತ್ತೆ. ನೀವೀಗ ನಿಮ್ಮ ಫ್ರೆಂಡ್ಸ್ಗೆ ಅಮೌಂಟನ್ನು ಪೇ ಮಾಡಿರ್ತೀರ, ಅಂದರೆ ಟ್ರಾನ್ಸ್ಫರನ್ನು ಮಾಡಿರ್ತೀರ, ಬಟ್ ಆ ಒಂದು ಅಮೌಂಟು ನಿಮ್ಮ ಫ್ರೆಂಡ್ಗೆ ಹೋಗಿರಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಅಮೌಂಟ್ ಕಟ್ಟಾಗಿರುತ್ತೆ. ಈ ಒಂದು ಟೈಮಲ್ಲಿ ಸ್ನೇಹಿತರೆ ರಿಫಂಡ್ ಆಗೋದಕ್ಕೆ ಮೊದಲೆಲ್ಲ, ಅಂದರೆ ಹಳೆಯ ರೂಲ್ಸಲ್ಲಿ 7ರಿಂದ 7 ದಿನ ಟೈಮ್ ತೊಗೊಳ್ತಿತ್ತು. ಬಟ್ ಇವಾಗ ಕೇವಲ ಒಂದೇ ದಿನದಲ್ಲಿ ನಿಮ್ಮೊಂದು ಹಣ ರಿಫಂಡ್ ಆಗುತ್ತೆ. ಇಲ್ಲಿ ಬ್ಯಾಂಕ್ ಅವರು ಡೈರೆಕ್ಟಾಗಿ ನಿಮ್ಮೊಂದು ಟ್ರಾನ್ಸಾಕ್ಷನ್ನ ಚೆಕ್ ಮಾಡಿ ಆನಂತರ ಡೈರೆಕ್ಟಾಗಿ ನಿಮ್ಮೊಂದು ಅಕೌಂಟ್ಗೆ ರಿಫಂಡನ್ನು ಮಾಡ್ತಾರೆ. ಸ್ನೇಹಿತರೆ, ಈ ರೀತಿಯಾಗಿ NPCI ಅವರು ಹೊಸ ರೂಲ್ಸನ್ನು ಈ ಒಂದು UPI ಪೇಮೆಂಟ್ಸಲ್ಲಿ ತಂದಿದ್ದಾರೆ. ಈ ಒಂದು ರೂಲ್ಸ್ ತುಂಬ ಯೂಸ್ಫುಲ್ ಆಗಿದೆ. ಇಲ್ಲಿ ರಿಫಂಡ್ ಕೂಡ ಬೇಗನೆ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಹಾಗೆಯೇ ರಾಂಗ್ ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ನೀವು ಇಲ್ಲಿ ಬೇಗನೆ ಅಮೌಂಟನ್ನು ರಿಫಂಡ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಮೇನ್ ರೀಸನ್ ಏನಪ್ಪ ಅಂದರೆ, ಸರ್ವರ್ ಪ್ರಾಬ್ಲಮ್ ಆಗ್ತಾಯಿತ್ತು. ಆ ಒಂದು ಕಾರಣಕ್ಕೆ ಇಲ್ಲಿ ಕೆಲವೊಂದು ಲಿಮಿಟ್ಸನ್ನು ಕೂಡ ತಂದಿದ್ದಾರೆ. 50 ಬಾರಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದು, ಹಾಗೆಯೇ 25 ಬಾರಿ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುವಂತಹ ಡೀಟೇಲ್ಸನ್ನು ಚೆಕ್ ಮಾಡೋದು. ಸೊ ಇದನ್ನು ಸರ್ವರ್ ಪ್ರಾಬ್ಲಮ್ ಆಗ್ತಾಯಿತ್ತು, ಆ ಒಂದು ಕಾರಣಕ್ಕೆ ಈ ಒಂದು ರೂಲ್ಸನ್ನು ತಂದಿದ್ದಾರೆ. ಈ ಒಂದು ಹೊಸ ರೂಲ್ಸು ಆಗಸ್ಟ್ ಮಂತಿಂದ ಅಪ್ಲೈ ಆಗುತ್ತೆ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಗೆ ನನ್ನೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.